ಹಾಯ್ ನಮಸ್ತೆ, ಪೂಜಾ ಮಹಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮನೆ ಚೇಂಜ್ ಮಾಡ್ತಿದ್ವಿ. ಬೆಳಗ್ಗೆ ಹಾಲುಕ್ಸೋದಿತ್ತು. ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ತೋರಣ ಎಲ್ಲ ಇವಾಗಲೇ ರೆಡಿ ಮಾಡ್ಕೋತಿದ್ವಿ. ತಂಗಿದಿರೆಲ್ಲ ಬಂದಿದ್ರು, ಅವರು ಕೂಡ ಹೆಲ್ಪ್ ಮಾಡ್ತಿದ್ರು. ನಾವು ಮನೆಗೆ ಹೋಗೋದು ಸ್ವಲ್ಪ 3 ದಿನದ ಮುಂಚೆನೇ ಹೋಗಿ ಅಮ್ಮ ನಾನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ವಿ. ಯಾಕೆಂದರೆ ಫುಲ್ಲು ಡಸ್ಟ್ ಆಗೋಗಿತ್ತು ಮನೆಯೆಲ್ಲ. ಒಂದು 2 ಮಂತ್ಸ್ ಮೇಲಾಗಿತ್ತಂತೆ ಖಾಲಿ ಮಾಡಿ. ನಾನು ಅಮ್ಮ ಇಬ್ಬರು ಹೋಗಿ ಕ್ಲೀನ್ ಮಾಡಿದ್ವಿ. ಅಮ್ಮ ಏನಾದರೂ ಬಂದಿಲ್ಲ ಅಂದಿದ್ರೆ ನಾನು ಒಬ್ಳ ಕೈಯಲ್ಲೇ ನಿಜ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಹೇಳೋದು ಅಮ್ಮ ಇರಬೇಕು ಅಂತ. ಯಾರೂ ಬಂದು ಕ್ಲೀನ್ ಮಾಡಲ್ಲ, ಅಮ್ಮ ಇದ್ದರೆ ಮಾತ್ರ ಅಮ್ಮ ಬಂದು ಕ್ಲೀನ್ ಮಾಡಿಕೊಟ್ಟು. ಬೆಳಗ್ಗೆ 6:30ಗೆ ಹಾಲುಕ್ಸ್ಬೇಕು ಅಂತ ಹೇಳಿದರು. ಬೆಳಗ್ಗೆ ಬೇಗನೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ತೋರಣ ಎಲ್ಲ ಹಾಕಿದ್ವಿ, ರೆಡಿ ಮಾಡಿದ್ವಿ. ನಾನು ಅಮ್ಮ ಮಹಿ ಭಾವ ಎಲ್ಲರೂ ಬಂದಿದ್ರು. ತೋರಣ ಎಲ್ಲ ರೆಡಿಯಾಗಿತ್ತು. ಮನೆ ಮಾತ್ರ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಪುರೋಹಿತರು ಹೇಳಿದರು ನಾವು ಬರೋಷ್ಟಕ್ಕೆ ದೇವ್ರ ದೀಪ ಎಲ್ಲ ಹಚ್ಚಿರಿ, ಮನೆ ದೇವ್ರ ಪೂಜೆ ಎಲ್ಲ ಮಾಡಿರಿ ಅಂತ. ಅವ್ರು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು. ಪೂಜೆ ಕೂಡ ಮಾಡ್ತಿದ್ದೀನಿ. ನನಗಂತೂ ನಮ್ಮ ಮನೇಲಿ ರಾಯರ್ ಫೋಟೋ ಹೇಳಿತ್ತು, ಇನ್ನೂ ದೊಡ್ಡ ಫೋಟೋ ಇಡಬೇಕು ಅಂತ ತುಂಬ ಆಸೆ ಇತ್ತು. ಕೊನೆಗೂ ನೋಡಿ ರಾಯರ್ ಫೋಟೋ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾದರೂ ಸ್ವಂತ ಮನೆ ಏನಾದರೂ ಮಾಡಿದ್ರೆ ರಾಯರಿಗೆ ಅಂತಲೇ ಸಪ್ರೇಟ್ ದೇವ್ರ ಮನೆ ಕಟ್ಟಿಸ್ಬೇಕು ಅನ್ನೋದು ನನ್ನ ಕನಸು. ನಮ್ಮ ಮನೆಗೆ ಒಂಥರ ಕಳೆ ಅವ್ರ ರಾಯರ್ ಫೋಟೋ ಇರೋದು. ಅವರು ಸ್ಟೌವಿಗೆಲ್ಲ ಪೂಜೆ ಮಾಡಿರಿ ಹಾಲುಕ್ಸೋಕೆ ಅಂತ ಹೇಳಿದ್ರು. ಸ್ಟೌವ್ಗೂ ಪೂಜೆ ಮಾಡಿ ಹೊಸ್ಲಿಗೆಲ್ಲ ಪೂಜೆ ಮಾಡಾಯಿತು. ನಾವು ಪೂಜೆ ಮಾಡೋ ಅಷ್ಟರಲ್ಲಿ ಪುರೋಹಿತರು ಬಂದರು. ಬೆಳಗ್ಗೆ ಬೇಗ ಎದ್ದಿದ್ರಿಂದ ಸ್ವಲ್ಪ ಸುಸ್ತು ಕೂಡ ಆಗ್ತಿತ್ತು. ಬಂದು ಅವ್ರು ಕೂಡ ಇನ್ನೊಂದ್ಸಲ ಸ್ಟೌವ್ಗೆಲ್ಲ ಅರ್ಶಿನ ಕುಂಕುಮ ಹಾಕ್ಸಿ ಹೂವು ಹಾಕ್ಸಿ ಪೂಜೆ ಮಾಡಿ. ಯಾವಾಗ್ಲೂ ಗಣೇಶ ಹೋಮ ಯಾವುದೂ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿಸಿದ್ದು. ಯಾವಾಗಲೂ ಹಾಲುಕ್ಸ್ಬಿಟ್ಟು ಮನೆಗೆ ಹೋಗ್ತಿದ್ವಿ. ಈ ಸಲ ಏನೋ ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂತು, ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡಿಸಿದ್ವಿ. ನನಗಂತೂ ತುಂಬ ಖುಷಿ ಆಯಿತು. ಅದೇ ಗ್ಯಾಪಲ್ಲಿ ನಂದು ಮೈದು ಹಂಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಕ್ಲಾಪ್ಸ್ ಮಾಡ್ರು. ಹಾಲೆಲ್ಲ ಉಗ್ಸಾದ್ಮೇಲೆ ಪುರೋಹಿತರೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಅದ್ರದ್ದು ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಎಲ್ಲ. ನೆಕ್ಸ್ಟು ನಮ್ಮದು ದೇವ್ರ ಮನೆ ಹಿಂಗೆ ಚೆನ್ನಾಗಿ ಲಕ್ಷ್ಮಿ ಅಂತೂ ಬಲಗಡೆಯಿಂದ ಹೊರನೇ ಕೊಟ್ಟಿದ್ರು. ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಅವ್ರದಿಂದನೂ ಬಲಗಡೆಯಿಂದ ಹೂವು ಬಿದ್ದಿತ್ತು, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಎಲ್ಲರೂ ನನ್ನ ಕಸಿನ್ಸ್ ಎಲ್ಲ ಕೂತಿದ್ರಲ್ಲ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಅವರು ರೆಡಿ ಮಾಡ್ಕೊತಿದ್ದಾರೆ. ಹೇಳ್ತೀನಿ ಆಗ ಮಧ್ಯಭಾಗವನ್ನು ಹಿಡ್ಕೊಂಡು ಒಳ ಮಧ್ಯಕ್ಕೆ ಅಲ್ಲ ಈಗ ಸರಿ ಸಿಗ್ತೀವಿ ನಾನಲ್ಲ ಅಲ್ಲ ಮಾಡ್ತೀನಿ ಸಂಗತ ಓಂ ಶಾಂತ ಸಾಕಿನ ಶಾಂತ ಸಾಮೆ ಶಾಂತ ಅಂತರಿಕ್ಷ ಶಾಂತಿ 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 ಅಶ್ವಶಾಂತಿ ಪಶಾಂತಿ ಔಷಧ ಯಶಾಂತಿ ಮುಕ್ತ ಯಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ ಶಾಂತಿರೇವ ಶಾಂತಿ. ಇನ್ನು ಪೂಜೆ ಎಲ್ಲ ಮುಗೀತು. ಇನ್ನು ಹುಡುಗಿರು ಗೊತ್ತಲ್ಲ, ರೆಡಿ ಆದಮೇಲೆ ಒಂದು ವಿಡಿಯೋ ಮಾಡಲೇಬೇಕು ನಾವು. ನಾನು ನನ್ನ ತಂಗಿರೆಲ್ಲ ಒಂದು ವಿಡಿಯೋ ಕೂಡ ಮಾಡ್ಕೊಂಡ್ವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.